ಉಪ್ಪಿನಕಾಯಿ ಇದೆಯಾ? ನೆನ್ನೆ ಮಾಡಿದ್ದು ಇವತ್ತು ಕೊಡ್ತಾ ಇದ್ದೀವಿ. ವಿಡಿಯೋ ಮಾಡೋದೇ ಸ್ಟಾಪ್ ಮಾಡಿಬಿಟ್ಟೆ. ಆಯಿಲ್ ಅಂತೂ ಹಚ್ಚೋದೇ ಇಲ್ಲ. ಯಾರು ಹಚ್ಚಿದ್ರೆ ಹಚ್ಚಿಸ್ಕೊತೀನಿ, ಹಚ್ಚೋದಿಲ್ಲ. ಅದಕ್ಕೋಸ್ಕರ ನಾನು ಹಚ್ಕೊಳ್ಳೋದಿಲ್ಲ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗು ಸ್ವಲ್ಪ ಶಾಪಿಂಗ್ ವ್ಲಾಗೇ ಇವತ್ತು. ಬಿಕಾಸ್ ಸಡನ್ ಪ್ಲಾನ್ ಆಫ್ ಗೋಯಿಂಗ್ ಫಾರ್ ಅ ಪಿಕ್ನಿಕ್. ಒಂದು ಚಿಕ್ಕ ಪಿಕ್ನಿಕ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಅದಕ್ಕಾಗಿ ಇವತ್ತು ಶಾಪಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಭವಿಷ್ಯ ಆಲ್ರೆಡಿ ಅವ್ರ ಅಪ್ಪನ ಜೊತೆ ಜಿಮ್ನಲ್ಲಿ ಇದ್ದಾಳೆ. ಸೊ ಐ ಹ್ಯಾವ್ ಟು ಪಿಕ್ ಹರ್. ಅವಳನ್ನು ಅಲ್ಲಿಂದ ಪಿಕ್ ಮಾಡಿಕೊಂಡು ಬೇರೆ ಕಡೆ ಎಲ್ಲ ಶಾಪ್ ಮಾಡೋದಕ್ಕೆ ಹೋಗ್ತೀವಿ. ನಾನು ಈ ವ್ಲಾಗ್ ಪೋಸ್ಟ್ ಮಾಡೋಕ್ಕಿಂತ ಮುಂಚೆನೇ ಪಿಕ್ನಿಕ್ ವ್ಲಾಗ್ ಪೋಸ್ಟ್ ಮಾಡಿರ್ತೀನಿ. ಸೊ ಇವಾಗ ಪಿಕ್ನಿಕ್ ಹೋಗೋದಕ್ಕೆ ಐಟಮ್ಸ್ ತೊಗೊಂಡು ಬಂದ್ವಿ ಅಂತ ಹೇಳಿಬಿಟ್ಟು ಈ ವ್ಲಾಗ್. ಸೊ ಸ್ಟೇ ಟ್ಯೂನ್ಡ್. ಇವಾಗ ಸದ್ಯಕ್ಕೆ ನಾನು ಎಲ್ಲರಿಗೋಸ್ಕರನೂ ಉಪ್ಪಿನಕಾಯಿ ತೊಗೊಂಡಿದ್ದೀನಿ. ನಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿರೋದು. ಅಂದರೆ ತಾರಾದಕ್ಕೆ, ಪುಟಾಣಿ ಅದಕ್ಕೆ, ಕೋಮಲ ಅದಕ್ಕೆ, ಸೊ ಅವ್ರಿಗೆಲ್ಲ ಉಪ್ಪಿನಕಾಯಿ ಕೊಟ್ಬಿಟ್ಟು ನೆಕ್ಸ್ಟ್ ಭವಿಷ್ಯನ ಕರ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ತಾರಾದಕ್ಕೆ ಏನಪ್ಪ ಉಪ್ಪಿನಕಾಯಿ. ಥ್ಯಾಂಕ್ ಯು. ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಹೇಳಿ. ಓಕೆ ಓಕೆ. ಇಲ್ಲ ಇವಾಗ ಕಳಿಸ್ತೀನಿ, ಕಮೆಂಟಲ್ಲೂ ಹಾಕಿ. ಇವಾಗ ಚೆನ್ನಾಗಿದೆಯಾ? ನೆನ್ನೆ ಮಾಡಿದ್ದು ಇವತ್ತು ಕೊಡ್ತಾ ಇದ್ದೀನಿ. ಹಂಗೆ ಪುಟಾಣಿ ಅದಕ್ಕೆ ಮನೆಗೂ ಎಲ್ಲ ಕೊಟ್ಬಿಟ್ಟು ಹೋಗ್ತೀನಿ. ಬರ್ತೀನಿ ಅದಕ್ಕೆ. ಬಾಯ್ ಅಣ್ಣ, ಬಾಯ್ ಅದಕ್ಕೆ. ಪುಟಾಣಿ ಅದಕ್ಕೆ ಮನೆಗೆ ಬಂದಿದ್ದೀವಿ. ಏನಿಲ್ಲ, ಚೆನ್ನಾಗೇ ಕಾಣ್ತಿದ್ಯಾ. ಎಲ್ಲಿ ನಿಮ್ಮಮ್ಮ? ನಮ್ಮಮ್ಮ ಅಂಗಡಿನ. ಗೈಸ್, ನಮ್ಮ ಪುಟಾಣಿ ಅದಕ್ಕೆ ಇಲ್ಲ, ಅಂಗಡಿಗೆ ಹೋಗಿದ್ದಾರೆ. ನಮ್ಮ ಶೀತಲ್ ಮಾತ್ರ. ಎಷ್ಟೊತ್ತಾಗತ್ತೆ ಬರೋದು? ಕಾಲ್ ಮಾಡ್ತೀನಿ, ಫೋನ್ ಇದೆ. ರೆಡಿಯಾಗಿ ಕೂತಿರ್ತೀನಿ ನಾನು ಯಾವಾಗ. ಚೆನ್ನಾಗಿ ಕಾಣಿಸ್ತಿದ್ಯಾ, ನೀಟಾಗೆ ಇದೆಯಲ್ಲ. ನಮ್ಮ ಪುಟಾಣಿ ಅದಕ್ಕೆ ಬಂದ್ರು ನೋಡಿ ಗೈಸ್. ನಾವು ಉಪ್ಪಿನಕಾಯಿ ಮಾರೋಣ ಅಂತ ಬಂದ್ವಿ. ಅಲ್ಲಿ ಕೆಜಿಗೆ ಎಷ್ಟು ಚಿತ್ರ? ಕೆಜಿಗ ನಮಗೆ ಎಷ್ಟು ಕೊಟ್ರೋ ಅಷ್ಟೇ. ನಾವು ಎಷ್ಟಕ್ಕೆ ತಗೊಂಡ್ವೋ ಅಷ್ಟಕ್ಕೆ. ಒಂದು ನಿಮಗೆ, ಒಂದು ಒಂದು ಕೋಮಲ ಅದಕ್ಕೆ ಕೊಟ್ಬಿಡಿ. ಇನ್ನೊಂದು ನೀವು ಯಾವಾಗಾರು ಹೋಗ್ತೀರಾ ಇಲ್ಲ ಬರ್ತಾರಲ್ಲ, ನಾಳೆ ಹೋಗೋಂಗಿದ್ರೆ ಕೊಡಿ. ಇನ್ನೂ ಒಂದು ಚೆನ್ನಾಗಿದೆ ಗೈಸ್. ಚೆನ್ನಾಗಿದ್ಯಾ? ದಿಢೀರ್ ಉಪ್ಪಿನಕಾಯಿ. ಗಾಂಧಿ ಬಜಾರಿಗೆ ಬಂದ್ವಿ. ಭವಿಷ್ಯ ಅವರಪ್ಪನ ಜೊತೆ ಬಂದು ಇಲ್ಲಿಗೇನೆ ಈ ಯೋಜನೆ ನೋಡೆ ಮತ್ತೆ ತುಂಬ ಚೆನ್ನಾಗಿರುತ್ತೆ. ನಾವು ಯಜಮಾನ್ರು ಅವ್ರ ಸ್ಟೂಡೆಂಟ್ ಇದು ಹೋಟೆಲ್. ಇಲ್ಲಿ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದೆಲ್ಲ ಯಾರು ಇದು ಹೇಳಿದ ತಕ್ಷಣ ತುಪ್ಪ ಒಂದು ಅರ್ಥ ಹಾಕ್ಬೋದು. ದೋಸೆ ಮಾಸ್ಟರ್ ಗೈಸ್, ಎಷ್ಟು ದೋಸೆ ಸಕಲಾಗಿದೆ ಅಂದರೆ ದೋಸೆ ಸಕಲಾಗಿದೆ ಗೈಸ್. ಎರಡು ನಮ್ಮ ಯಜಮಾನ್ರು ಸ್ಟೂಡೆಂಟ್ದು ಈ ದೋಸೆ ಹೋಟೆಲು. ಏನು ಹೆಸರು ಇದು? ಹಲೋ ದೋಸೆ ಮಾಸ್ಟರ್ ಅಂತ. ಸಕ್ಕದಾಗಿರುತ್ತೆ ದೋಸೆ, ಕ್ರಿಸ್ಪಿಯಾಗೆ. ಕಮ್ ಆ್ಯಂಡ್ ವಿಸಿಟ್ ಹಿಯರ್. ಯಾವಾಗಾರು ಬಂದ್ಬಿಟ್ಟು ವಿಸಿಟ್ ಮಾಡಿ ಗೈಸ್. ಸಕ್ಕತ್ತಾಗಿರುತ್ತೆ ನಿಜವಾಗಿ ಗೈಸ್. ಇದು ದ ದೋಸೆ ಮಾಸ್ಟರ್ ಹೋಟೆಲ್ ಇರೋದು NR ಕಾಲೋನಿನಲ್ಲಿ. ಇಲ್ಲಿ ಬರೀ ತಿಂಡಿ ಮಾತ್ರ ಸಿಗುತ್ತೆ, ಕಾಫಿ ಸಿಗೋದಿಲ್ಲ. ಅದಕ್ಕೆ ಕಾಫಿಗೆ ಇಲ್ಲ ಆಪೋಸಿಟ್ ಹೋಟೆಲ್ ಬಂದಿದ್ದೀವಿ. ಇದೂ ಅವ್ರದೇ ಹೋಟೆಲ್. ಓಕೆ ಗೈಸ್, ಇವಾಗ ಫಸ್ಟ್
ಫಸ್ಟ್ ಐಟಮ್ ಫಾರ್ ದ ಪಿಕ್ನಿಕ್ ನಾವು ತೊಗೋತಾ ಇರೋದು ಕೇಕ್ ಪಾಪು ಮತ್ತು ಜಾರ್ ಕೇಕ್. ಸೊ ಇಲ್ಲಿ ತೊಗೊಂಡ್ಬಿಟ್ಟು ಹೋಗೋಣ. ಅಲ್ಲ ಯಾವ ಫ್ಲೇವರ್ ಇದೆ ನೋಡೋಣ. ಚಾಕ್ಲೇಟ್ ಫ್ಲೇವರ್ ಇದೆ ಅಲ್ಲ, ಓನ್ಲಿ ಇದು ಫ್ಲೇವರಾ? ಯಾವ ಫ್ಲೇವರ್ ಇದೆ ತೋರಿಸಿ. ನಮಸ್ಕಾರ ಸರ್, ಆರಾಮಿದ್ದೀರಾ? ರೈಸ್ ಕೇಕ್ ಕೊಟ್ಟಿದೆ. ಓಕೆ, ಹಲೋ ಗೈಸ್. ನಿನ್ನೆ ವಿಡಿಯೋ ಮಾಡೋದೇ ಸ್ಟಾಪ್ ಮಾಡಿಬಿಟ್ಟೆ. ಏನಕ್ಕೆ ಅಂದರೆ ಒಂದು ಕಡೆ ಹೋದ್ವಿ, ಜಾರ್ ಕೇಕ್ ಕೇಳಿದ್ವಿ. ಆ್ಯಕ್ಚುಲಿ ಕೇಕ್ ಪಾಪ್ ಸಿಕ್ಬಿಡ್ತು, ಜಾರ್ ಕೇಕ್ ಕೇಳಿದ್ವಿ. ಮೂರೇ ಅವೈಲೇಬಲ್ ಇದೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಬೇರೆ ಕಡೆ ನೋಡೋಣ ಅಂತ ಹೋದ್ವಿ. ಇನ್ನು 2-3 ಕಡೆ ಎಲ್ಲ ಕೇಳಿದ್ವಿ, ಜಾರ್ ಕೇಕ್ ಸಿಗಲಿಲ್ಲ. ಸೊ ನಾನೇನು ಮಾಡಿದೆ, ಏನು ಬೆಸ್ಟ್ ಥಿಂಗ್ ಅದಾದ್ಮೇಲೆ ಸಿಗುತ್ತೋ ಟೇಸ್ಟಿಯಾಗಿರೋವಂಥದ್ದು, ಲುಕ್ ವೈಸು ಚೆನ್ನಾಗಿರೋವಂಥದ್ದು, ಅದನ್ನು ತೊಗೊಂಬಿಡೋಣ ಅಂತ ಹೇಳಿಬಿಟ್ಟು ಐ ಬಾಟ್ these ಎಲ್ಲ ತೋರಿಸ್ಬಿಟ್ರೆ and these. ಓಕೆ, ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಹಾಸೋದಕ್ಕೆ ಬೆಡ್ಶೀಟ್ ಇದು, ಅದು ತೊಗೊಂಡಿದ್ದೀನಿ. ಎಷ್ಟು ಪ್ಲೇಟ್ಸ್ ಅಂದರೆ ಎಷ್ಟು ಜನ ಹೋಗ್ತಾ ಇದ್ದೀವೋ ಅಷ್ಟು ಪ್ಲೇಟ್ಸು, ಪ್ಲಸ್ ಎಕ್ಸ್ಟ್ರಾ ಒಂದು ಫಾರ್ ಪೇಂಟಿಂಗಿಗೆ ನನ್ನ ಹತ್ರ ಪ್ಯಾಲೆಟ್ ಚೆನ್ನಾಗಿರೋದು, ಕ್ಲೀನಾಗಿರೋದಿಲ್ಲ. ಸೊ ಪ್ಲೇಟ್ ಮೇಲೆ ಪ್ಯಾಲೆಟ್ ಥರ ಯೂಸ್ ಮಾಡಿಕೊಂಡು ಪೇಂಟ್ ಮಾಡೋಣ ಅಂತ. ಚೆನ್ನಾಗಿದೆ ಸಿನ್ನು. ಸೊ ನೆಕ್ಸ್ಟು ಪೇಂಟಿಂಗು ನನ್ನ ಹತ್ರ ಇರೋವಂಥದ್ದು ಸುಮಾರು ಕಲರ್ಸ್ ಇದೆ. ಆ್ಯಂಡ್ ಗ್ಲಾಸಸ್ ಫಾರ್ ಜ್ಯೂಸ್, ಮತ್ತು ಇದು ಬಟ್ಲು ಪೇಂಟಿಂಗ್ಗೆ ವಾಟರ್ ಹಾಕ್ಕೊಂಡು ಯೂಸ್ ಮಾಡೋದಕ್ಕೆ. ಒಂದು ಬಾಟಲ್ ವಾಟರು, ದೆನ್ ಟಿಶ್ಯೂ ಪೇಪರ್ ಇಟ್ಕೊಂಡಿದ್ದೀನಿ. ಮತ್ತು ಲಾಂಗ್ ಟೈಮ್ ಬ್ಯಾಕ್ ಇದು ತೊಗೊಂಡಿದ್ದೆ, ಲೈಕ್ ಬೌಲ್ಸ್ ಥರ ಏನಾದ್ರು ಇಟ್ಬಿಟ್ಟು ಶೋ ಆಗಿರ್ಬೋದು. ಸೀಶೆಲ್ಸ್ ಥರ ಇದೆ ಇದು. ಸೊ ಇದು ಒಂದು ದೊಡ್ಡ ಪ್ಲೇಟು, ಡಿಪ್ಪಿಂಗ್ ಫ್ರೂಟ್ಸ್ ಅಥವಾ ಏನಾದ್ರು ಒಂದು ಪುಟಾಣಿ ಡಾಲು, ಇದೆರಡು ಬಾಸ್ಕೆಟು. ಗೈಸ್, ಇದೇ ತೊಗೊಂಡೋಗ್ಬೇಕು ಅದೇ ತೊಗೊಂಡೋಗ್ಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಏನು ಅವೈಲೇಬಲ್ ಇದೆಯೋ ಅದನ್ನು ತೊಗೊಂಡೋಗ್ಬೋದು. ನಮ್ಮ ಐಡಿಯಾ ಇರೋದು ಪೇಂಟ್ ಮಾಡೋದಕ್ಕೆ ಪೇಂಟ್ ಬ್ರಷಸ್ ತೊಗೊಂಡಿದ್ದೀನಿ. ಟಿಶ್ಯೂ ಪೇಪರ್ ಇಟ್ಕೊಳ್ಳಿ ಗೈಸ್, ನೆಸೆಸರಿ ಥಿಂಗ್ ಅದು. ಆ್ಯಂಡ್ ನಾನು ಆಲ್ರೆಡಿ ಪೇಂಟ್ ತೊಗೊಂಡಿದ್ದೀನಿ, ಬಟ್ ಸ್ಟಿಲ್ ಪಿಕ್ಸ್ ಎಲ್ಲ ತೊಗೊಂಡಾಗ, ವಿಡಿಯೋ ತೊಗೊಂಡಾಗ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ದಿಸ್ ಈಸ್ ನ್ಯೂ ಪೇಂಟಿಂಗ್. ಆ್ಯಕ್ಚುಲಿ ಇದು ನನ್ನ ಸ್ಟೂಡೆಂಟ್ ಹತ್ರ ಬಾರೋ ಮಾಡ್ಕೊಂಡಿರೋದು. ಸುಮ್ಮನೆ ಇಟ್ಬಿಟ್ಟು ವಾಪಸ್ ಕೊಟ್ಬಿಡೋದಲ್ವಾ, ಪೇಂಟ್ ಏನು ಯೂಸ್ ಮಾಡೋದಿಲ್ಲ. ನಾನು ಪೇಂಟೇ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಐ ಶೋ ಯು ವೇಟ್. ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ, ಅನ್ಟಚ್ಡ್. ಸೊ ಯೂಸೇ ಮಾಡಿಲ್ಲ ಅವಳು. ಅದನ್ನು ಸುಮ್ಮನೆ ಪಿಕ್ಕಿಗೆ ತೊಗೊಂಡಿದ್ದೀನಿ. ಅಲ್ಲಿ ಗಿವ್ ಇಟ್ ಟು ಹರ್ ಬ್ಯಾಕ್. ಜಾನು ಹತ್ರ ಇಸ್ಕೊಂಡಿರೋದು. ಆ್ಯಂಡ್ ನೆಕ್ಸ್ಟ್ ಒಂದು ಬುಕ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಹತ್ರ ಇದು ಫೋರ್ಕ್, ಅಂದರೆ 2 ಟೀತ್ಸೇ ಇರೋದು ಇದಕ್ಕೆ. ಇದು ಫೋರ್ಕ್ ತೊಗೊಂಡಿದ್ದೀನಿ, 4 ಫೋರ್ಕ್. ರಕ್ಷಿತಾ ರಂಜಿತಾ ಬಂದುಬಿಟ್ಟು ವೇಫರ್ಸು ಆ್ಯಂಡ್ ಮಾರ್ಷ್ಮೆಲೋಸ್, ಫ್ರೂಟ್ಸ್, ಒಂದು 2-3 ಥರದ್ದು ಫ್ರೂಟ್ಸು. ಅದಾದಮೇಲೆ ಒಂದು 2-3 ಥರದ್ದು ಚಿಪ್ಸು ಎಲ್ಲ ತೊಗೋತಾ ಇದ್ದಾರೆ. ಆ್ಯಂಡ್ ಜ್ಯೂಸ್ ಅಂತ ಹೇಳಿದ್ದಾರೆ. ಪಾಲಿಥೀನ್ ಆಗಲಿ ಏನೂ ತೊಗೊಂಡೋಗ್ತಾ ಇಲ್ಲ, ಒಂದೇ ಒಂದು ಕವರ್ ತೊಗೊಂಡೋಗ್ತಾ ಇದ್ದೀನಿ. ಅಲ್ಲೇನಾದ್ರು ವೇಸ್ಟ್ ಥಿಂಗ್ಸ್ ಏನಾದ್ರು ಇದ್ದರೆ ಅದನ್ನು ವಾಪಸ್ಸು, ಲೈಕ್ ಟಿಶ್ಯೂ ಪೇಪರೇ ಆಗಲಿ ಏನೇ ಆಗಲಿ ಪಾರ್ಕಲ್ಲಿ ಬಿಟ್ಬಿಟ್ಟು ಬರಬಾರ್ದಲ್ಲ, ವಾಪಸ್ ತೊಗೊಂಡು ಡಂಪ್ ಮಾಡಿಬಿಡೋಣ ಅಂತ. ಆ್ಯಕ್ಚುಲಿ ಪಾರ್ಕಲ್ಲಿ ಅಲಾವು ಮಾಡೋದಿಲ್ಲ, ಇನ್ಕೇ ಕವರಲ್ಲಿ ಏನಾದ್ರು ತೊಗೊಂಡು ಹೋದರೆ ಪಲ್ಯೂಟ್ ಮಾಡಿಬಿಡ್ತಾರೆ, ಲೈಕ್ ಗಲೀಜ್ ಹರಡ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಇಲ್ಲ. ಓಕೆ ಗೈಸ್, ಇಷ್ಟು ಥಿಂಗ್ಸ್ ತೊಗೊಂಡಿದ್ದೀನಿ ನಾನು. ನಿಮ್ಮ ಕೈನಲ್ಲಿ ಏನೋ ಆಗುತ್ತೋ ಅದನ್ನು ತೊಗೊಂಡು ಹೋಗಿ ಪೀಸ್ಫುಲ್ಲಾಗಿ ಒಂದು ಬ್ಯೂಟಿಫುಲ್ ಪ್ಲೇಸ್ನಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದರೆ ಚೆನ್ನಾಗಿ ಅನಿಸುತ್ತೆ. ಸೊ ದೀಸ್ ಆರ್ ಡೀಟೇಲ್ಸ್ ಆಫ್ ಅವರ್ ಪಿಕ್ನಿಕ್ದು ವಿಡಿಯೋ ಆಲ್ರೆಡಿ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ. ಇದು ಪಿಕ್ನಿಕ್ ಆದಾದಮೇಲೆ ಪೋಸ್ಟ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದು. ಸೊ ದಟ್ ನೆಕ್ಸ್ಟ್ ಟೈಮ್ ನೀವು ಹೋದಾಗ ಪಿಕ್ನಿಕ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಗೈಸ್,
ಕಮೆಂಟ್ ಹಾಕಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಯಾರ್ಯಾರು ಕಮೆಂಟ್ ಹಾಕಿದ್ದೀರಾ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಯಾರೋ ಭಾಗ್ಯ ಅಂತ ಕಮೆಂಟ್ ಹಾಕಿದ್ರಿ, ಹೇರ್ ಕೇರ್ ಬಗ್ಗೆ ಕಮೆಂಟ್ ಹಾಕಿದ್ರಿ. ಕೂದಲಿಗೆ ಏನು ಹಚ್ಕೋತೀರಾ, ನಿಮ್ಮದು ಹೇರ್ ಕೇರ್ ಹೇಳಿ ಅಂತ ಹೇಳ್ಬಿಟ್ಟು, ನಾನು ಕೂದಲಿಗೆ ಅಂತ ಸ್ಪೆಷಲ್ ಥಿಂಗ್ ಏನೂ ಹಚ್ಕೊಳ್ಳೋದಿಲ್ಲ. ಶ್ಯಾಂಪು ಬಂದುಬಿಟ್ಟು ಡವ್ವು ಹಚ್ಚೋಕ್ಕೆ ಮುಂಚೆ ಒಂದೊಂದು ಸರಿ ಸೋಪು ಹಚ್ಕೊಂಡ್ಬಿಡ್ತೀನಿ, ಯಾವುದಂದ್ರೆ ಅದು ಹಚ್ಬಿಟ್ಟಿರ್ತೀನಿ. ಸೊ ಹೊರಗಡೆಯಿಂದ ಹಚ್ಚೋದು ಅಷ್ಟೊಂದು ಇಂಪಾರ್ಟೆನ್ಸ್ ನಾನು ಕೊಡೋದಿಲ್ಲ. ಆಯಿಲ್ ಅಂತೂ ಹಚ್ಚೋದೇ ಇಲ್ಲ. 2 ತಿಂಗ್ಳಿಗೆ ಒಂದು ಸರಿ ಹಚ್ಚಿದ್ರೆ ಹೆಚ್ಚು, ಯಾರು ಹಚ್ಚಿದ್ರೆ ಹಚ್ಚಿಸ್ಕೊತೀನಿ, ಹಚ್ಚೋದಿಲ್ಲ. ಅದಕ್ಕೋಸ್ಕರ ನಾನು ಹಚ್ಕೊಳ್ಳೋದಿಲ್ಲ, ಲೇಜಿ ಸ್ವಲ್ಪ. ನಮ್ಮ ಭವಿಷ್ಯಕ್ಕೆ ಮಾತ್ರ ನಾನು ಅವಳು ಒಂದೊಂದು ಸರಿ ಕೇಳ್ತಾಳೆ ಹಚ್ಚು ಅಂತ, ಆವಾಗ ಹಚ್ತೀನಿ. ಆ್ಯಂಡ್ ಇನ್ನೇನು ಅಂದರೆ ಹೇರ್ ಕೇರ್ದು ಮೇನ್ ಏನಂತ ಅಂದರೆ ನಂದು ಚಿಯಾ ಸೀಡ್ಸು, ಫ್ಲೇಕ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಇದೆಲ್ಲ ತಿಂತೀನಿ ನಾನು ಡೈಲಿ. ಇದು ಫುಡ್ನಲ್ಲಿ ಅದು ಆ್ಯಡೆಡ್ ಇರುತ್ತೆ. ಅದಾದಮೇಲೆ ಇನ್ನೊಂದು ಇದು ಕರಿ ಜೀರಿಗೆ ಅಂತ ಹೇಳ್ತಾರೆ, ಕಲಾಂಜಿ ಅಂತ. ಕರಿ ಜೀರಿಗೆ, ಕರಿ ಎಳ್ಳು ಮತ್ತು ಮೆಂತ್ಯೆ, ಜೀರಿಗೆ ಮತ್ತು ಓಂಕಾಳು, ಇದು ಸೋಂಪು, ಇದನ್ನೆಲ್ಲ ಸ್ವಲ್ಪ ಹೇರ್ಗೆ ಒಳ್ಳೆಯದೆಲ್ಲ. ಸೊ ಅದನ್ನು ರೋಸ್ಟ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಎವ್ರಿ ಮಾರ್ನಿಂಗ್ ಬೆಳಗ್ಗೆ ಎದ್ದೊಳ್ತಿದ್ದಂಗೆ ವಾಟರ್ ಜೊತೆ ಅದನ್ನು ಕನ್ಸ್ಯೂಮ್ ಮಾಡ್ತೀನಿ. ಅದನ್ನು ನಾನು ಹೇರ್ ಗ್ರೋತು, ಸ್ಕಿನ್ನಿಗೆಲ್ಲ ಹೆಲ್ದಿ. ಸೊ ಇದೇ ಮಾಡೋದು ನಾನು. ಇನ್ನೇನು ಸ್ಪೆಷಲ್ ಎಕ್ಸ್ಟ್ರಾ ಸೀರಮ್ ಅಂತೆ ಅದೆಲ್ಲ ಹಚ್ಚೋದಿಲ್ಲ. ಬಿಕಾಸ್ ಅದು ಇನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ ಸೀರಮ್. ಒಂದೊಂದು ಸರಿ ನನಗೆ ತೊಗೊಳಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನಾನು ಅದ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡೋದಿಲ್ಲ. ಅದು ಕಂಟಿನ್ಯೂ ಮಾಡಬೇಕಾಗತ್ತೆ ಇನ್ವೆಸ್ಟ್ ಮಾಡಿದ್ರೆ. ಸೊ ಅಷ್ಟೇ ಗೈಸ್, ಇಷ್ಟೇ ನಮ್ಮದು ಹೇರ್ ಸೀಕ್ರೆಟು. ಏನೂ ಸೀಕ್ರೆಟ್ ಇಲ್ಲ, ಹೇಳಿದ್ದೀವಿ. ನೀವು ಮಾಡಿ ಸ್ಕಿನ್ನು ಮತ್ತು ಹೇರ್ನ ಚೆನ್ನಾಗಿ ಇಟ್ಕೊಳ್ಳಿ. ಫುಡ್ಡಿಂದನೇ ಚೆನ್ನಾಗಾಗೋದು. ಓಕೆ ಗೈಸ್, ಇವಾಗ ಇದೊಂದು ಶಾರ್ಟ್ ವಿಡಿಯೋ ಆಗಿತ್ತು. ಎಲ್ಲೋ ಹೊರಗಡೆ ಹೋಗಿದ್ದಲ್ಲ, ಇನ್ಫಾರ್ಮೇಟಿವ್ ವಿಡಿಯೋ. ಸೊ ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡ್ತೀನಿ. ಇನ್ ಕೇಸ್ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್.